ಪೂಸಗಾನದೊಡ್ಡಿ ಗ್ರಾಮದಲ್ಲಿ ಒಂದು ದಶಕ 10 ವರ್ಷಗಳಿಗೊಮ್ಮೆ ನಂತರ ಆಚರಣೆ ಮಾಡುವ ಜಟಲಮುನೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಕಿಕ್ಕಿರಿದು ಸೇರಿದ ಜನಸಾಗರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸಾದಲಿ ಹೋಬಳಿಯ ಪೂಸಗಾನದೊಡ್ಡಿ, ನೇರಳೆ ಮರದಹಳ್ಳಿ, ಎಸ್ ಗೊಲ್ಲಹಳ್ಳಿ, ಎಸ್ ವೆಂಕಟಾಪುರ ಗ್ರಾಮಗಳಲ್ಲಿ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದು, ಈ 4 ಗ್ರಾಮಗಳ ಜನತೆಯ ಆರಾಧ್ಯ ದೈವ ಮುನಿಯಪ್ಪನ ಕಟ್ಟೆ ಎಂದೇ ಪ್ರಸಿದ್ಧವಾಗಿರುವ ಸ್ಥಳದಲ್ಲಿ ಜಡಲಮುನೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಜಾತ್ರೆಯ ಅಂಗವಾಗಿ 4 ಗ್ರಾಮಗಳ ಮಹಿಳೆಯರು ತಂಬಿಟ್ಟಿನ ದೀಪಾರತಿಯೊಂದಿಗೆ ವೀರಗಾಸೆ, ನಾದಸ್ವರ, ತಮಟೆ ವಾದ್ಯಗಳೊಂದಿಗೆ ಜಡಲಮುನೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದು ಅಗ್ನಿಕುಂಡ ತುಳಿದು ಮುನೇಶ್ವರ ಸ್ವಾಮಿಗೆ ತಂಬಿಟ್ಟಿನ ದೀಪ ಬೆಳಗಿ ಭಕ್ತಿ ಭಾವದಿಂದ ಕೈಮುಗಿದು ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿದರು. ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಮಾತನಾಡಿ, 10 ವರ್ಷಗಳಿಗೊಮ್ಮೆ ಬರುವ ಜಡಲಮುನೇಶ್ವರ ಸ್ವಾಮಿ ಅತ್ಯಂತ ಜನಪ್ರಿಯ ಪ್ರಸಿದ್ಧ ದೇವರ ಜಾತ್ರೆಯಲ್ಲಿ ಪಾಲ್ಗೊಂಡಿರುವುದು ಸಂತಸದ ವಿಷಯವಾಗಿದೆ. ಎಲ್ಲರಿಗೂ ಆ ಭಗವಂತ ಆಯುರ ಆರೋಗ್ಯ ಕರುಣಿಸಲಿ ಎಂದು ಶುಭಾಶಯಗಳು ಕೋರಿದರು. ಈ ದಿನ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ 4 ಗ್ರಾಮಗಳು, ವಿಶೇಷವಾಗಿ ಇಲ್ಲಿ ಜಡೆಮುನೇಶ್ವರನ ದೇವಸ್ಥಾನ ಮುನಿಯಪ್ಪನ ಕಟ್ಟೆ ಅಂತೇಳಿನೇ ಹೆಸರುವಾಸಿ ಇರೋಂಥದ್ದು. ಇಲ್ಲಿನ ಬೇವಿನ ಮರದಲ್ಲಿ ಮುನೇಶ್ವರ ಸ್ವಾಮಿ ನೆಲೆಸಿ ಈ ಭಾಗದ ಜನಕ್ಕೆ ಎಲ್ಲ ರೀತಿಯಲ್ಲಿ ಒಂದು ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸಂತ ಒಂದು ನಂಬಿಕೆಯ ಪ್ರತೀತ ಮುನಿಯಪ್ಪನ ಕಟ್ಟೆ ದೇವಸ್ಥಾನ. ಇಲ್ಲಿ 10 ವರ್ಷಗಳಿಗೊಮ್ಮೆ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯುವಂಥದ್ದು. ಆ ದೇವರಿಗೆ ಪೂಜೆ ಮಾಡಿ ಆರಾಧನೆ ಮಾಡಿ ಎಲ್ಲ 4 ಗ್ರಾಮಗಳು, ಪೂಸಗಾನದೊಡ್ಡಿ, ಎಸ್ ಗೊಲ್ಲಹಳ್ಳಿ, ನೇರಳೆ ಮರದಹಳ್ಳಿ ಮತ್ತು ವೆಂಕಟಾಪುರ 4 ಗ್ರಾಮಗಳ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಒಂದು ಕಡೆ ದೇವರಿಗೆ ದೀಪ ಬೆಳಗಂಥದ್ದು, 3 ದಿನಗಳ ಕಾಲ ದೇವರನ್ನು ಆರಾಧನೆ ಮಾಡೋಂಥದ್ದು, ಮತ್ತು ಬಂಧು ಬಳಗಕ್ಕೆ ಎಲ್ರಿಗೂ ಸಹ ಹೇಳಿ ಆ ಕಡೆ ದಿನ ದೇವರಿಗೆ ಒಂದು ಪೂಜೆನ ಸಲ್ಲಿಸಿ ಬಂದಂಥ ಬಂಧು ಮಿತ್ರರಿಗೆ ಊಟದ ವ್ಯವಸ್ಥೆ ಮಾಡಿ ಒಂದು ಸಂತೋಷನ ಹಂಚ್ಕೊಳ್ಳೋಂಥ ಒಂದು ಸುಸಂದರ್ಭ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಭಾಗಿಯಾಗಿರೋಂಥದ್ದು ನಮ್ಮ ಒಂದು ಸಂತೋಷದ ಕ್ಷಣ. ಆ ನಿಟ್ಟಿನಲ್ಲಿ ಆ ಭಗವಂತ ಮುನೇಶ್ವರ ಎಲ್ರಿಗೂ ಸಹ ಒಳ್ಳೇದು ಮಾಡಲಿ. ಎಲ್ರಿಗೂ ಈ ಭಾಗದ ರೈತಾಪಿ ಬಂಧುಗಳಿಗೆ ಮಳೆ ಬೆಳೆ ಆಗಿ ಹೆಚ್ಚಿನ ಫಲ ಸಿಕ್ಕಲಿ, ಅದಕ್ಕೆ ಒಳ್ಳೆ ಬೆಲೆ ಸಿಗಲಿ. ಅದ್ರ ಜೊತೆಗೆ ಈ ಭಾಗದ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮಂಜು ಅವರು ನಮ್ಮನ್ನು ಎಲ್ಲ ಕರೆದು, ಎಲ್ಲ ಮುಖಂಡಗಳನ್ನ ಕರೆದು ಎಲ್ಲರನ್ನೂ ಸಹ ಗೌರವಿಸಿ ಇಲ್ಲಿ ಒಂದು ಆತಿಥ್ಯನೂ ಸಹ ಕೊಟ್ಟಿರ್ತಾರೆ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಶುಭ ಹಾರೈಸಿ ಎಲ್ರಿಗೂ ಸಹ ಈ 4 ಗ್ರಾಮದ ಜನತೆಗೆ ನಾನು ಶುಭನ ಹಾರೈಸಿ ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ಶುಭ ಕೋರ್ತೀನಿ. ಪೂಸಗಾನದೊಡ್ಡಿ ಗ್ರಾಮದ ಕಾಂಗ್ರೆಸ್ನ ಯುವ ಮುಖಂಡ ಎಸ್ ದೇವಗಾನಹಳ್ಳಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಎಂ ಮಂಜುನಾಥ್, ನೂರಾರು ಸಂಖ್ಯೆಯಲ್ಲಿ ಬಂದಿದ್ದ ಸ್ನೇಹಿತರು, ಬಂಧುಗಳಿಗೆ ಜಾತ್ರಾ ವಿಶೇಷ ಬಾಡೂಟ ವ್ಯವಸ್ಥೆ ಮಾಡಲಾಗಿತ್ತು. ಶ್ರೀ ಜಡಲಮುನೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಬಂದಿರತಕ್ಕಂಥ 4 ಗ್ರಾಮಸ್ಥರ ಕುಟುಂಬ ಸಂಬಂಧಿಕರು ಹಾಗೂ ನಮ್ಮ ಪುಟ್ಟಣ್ಣ ಅಭಿಮಾನಿಗಳು ನಮಗೆ ಬಂದು ನಮ್ಮನ್ನು ಆಶೀರ್ವಾದ ಮಾಡಿ ಊಟ ಮಾಡ್ಕೊಂಡು ಹೋಗಿರೋದ್ರಿಂದ ತುಂಬ ಸಂತೋಷ. ಆ ದೇವರ ಕೃಪೆ ನಮ್ಮ ಪುಟ್ಟಣ್ಣವ್ರ ಮೇಲೆ ಇರಬೇಕು, ನಮ್ಮ ಪುಟ್ಟ ಅಭಿಮಾನಿಗಳ ಮೇಲೆ ಅಂತೂ ಎಲ್ಲರಿಗೂ ಇದೆ. ಒಳ್ಳೆ ಧೈರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಪುಟ್ಟಣ್ಣವ್ರನ್ನ ಗೆಲ್ಸ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಹೋಗಿ ಇದು ಮಾಡಿಕೊಂಡು ಪುಟ್ಟಣ್ಣನ ನಾವು ಮುಂದೆ ಇದು ಮಾಡ್ಕೊಳ್ಳೋಣ, ಜಯಶೀಲರನ್ನಾಗಿ ಮಾಡ್ಕೊಂಡು ನಾವೆಲ್ಲ ಇದು ಮಾಡೋಣ. ಸಂದರ್ಭದಲ್ಲಿ ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ, ಉಪ್ಪುಕುಂಟಳ್ಳಿ ಅಶ್ವಥ್ ರೆಡ್ಡಿ, ತಲಕಾಯಲ್ ಬೆಟ್ಟದ ಅಶ್ವಥ್ ನಾರಾಯಣ ರೆಡ್ಡಿ, ಆನೂರು ದೇವರಾಜ್, ಶ್ರೀಗಳ್ಳಿ ಬಸವರಾಜ್, ಉಜಗೂರು ಬಚ್ಚೇಗೌಡ, ತುಮ್ನಳ್ಳಿ ವೆಂಕಟೇಶ್, ರಮೇಶ್, ಮಳಮಾಚನಹಳ್ಳಿ ಮುನ್ರಾಜ್, ವರದರಾಜ್, ವಾರಹುಣಸನಹಳ್ಳಿ ಮಂಜುನಾಥ್, ಗೌಡನಹಳ್ಳಿ ಮಂಜುನಾಥ್, ಗಂಜಕುಂಟೆ ಗ್ರಾಮದ ಕೃಷ್ಣಪ್ಪ, ದೊಡ್ಡದಾಸರಹಳ್ಳಿ ದೇವರಾಜ್, ವಸಂತಾಚಾರ್ಯ, ಕೆಂಪಣ್ಣ, ಮುನ್ಕೃಷ್ಣಪ್ಪ, ಪ್ರತೀಶ್, ಮಂಜುನಾಥ್, ಮುರಳಿ, ಆಂಜನಪ್ಪ, ಬೈರೆಡ್ಡಿ ಹಾಗೂ ಎಸ್ ಗೊಲ್ಲಹಳ್ಳಿ ಸಮೀಪದ ಗ್ರಾಮಸ್ಥರು, ಪುಟ್ಟು ಆಂಜನಪ್ಪ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ವರದಿ ಗೋರ್ಬಾಡ್ಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ.
ಹಲೋ ರಜಿತ್ ಅಂತ ಹಲೋ ಕೇಳಿಸ್ಕೊಂಡ ಬಿಡಿಯಲ್ಲ